ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಮುನೇನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತು ಏನು ತಿಳಿಸೋಕೆ ಬಂದಿದ್ದೀನಿ ಅಂತ ಅಂದರೆ, ಒಂದು ಬೆಸ್ಟ್ ಆ್ಯಂಡ್ ನ್ಯಾಚುರಲ್ ಏರ್ ಆಯಿಲ್ನ ತಿಳಿಸೋಣ ಅಂತ ಬಂದಿದ್ದೀನಿ. ನಾನು ಅಶ್ವಿನಿ ಏರ್ ಆಯಿಲ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ನ್ಯಾಚುರಲ್ ಏರ್ ಆಯಿಲ್ ಇದು. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಂಟ್ರೋಲ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಂದುಬಿಟ್ಟು ಅಶ್ವಿನಿ ಏರ್ ಆಯಿಲ್ ಅಂತ ಬಂದುಬಿಟ್ಟು ತೋರಿಸ್ತೀನಿ ನೋಡಿ. ಮತ್ತು ಓಮಿಯೋ ಅಶ್ವಿನಿ ಏರ್ ಆಯಿಲ್, ಆವರ್ಣಿಕಾ ಏರ್ ಆಯಿಲ್ ಅಂತ ಹೇಳ್ಬಿಟ್ಟು ಕಂಟ್ರೋಲ್ಸ್ ಏರ್ ಫಾಲ್ ಮತ್ತು ಪ್ರಿವೆಂಟ್ಸ್ ಡ್ಯಾಂಡ್ರಫ್ ಅಂತ ಇದೆ. ಇದು ಹೊಸ ಪ್ಯಾಕೆಟ್ ಬಂದುಬಿಟ್ಟು. ನೀವು ಇದನ್ನ ಹಂಗೆ ರಿವ್ಯೂ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ನಾನು ಇದನ್ನ 3 ವರ್ಷದಿಂದ ಬಳಸ್ತಾ ಇದ್ದೀನಿ. ನೀವು ನೋಡಿಲ್ಲ ಅನಿಸುತ್ತೆ. ಇದನ್ನು ನಾನು ಡೈರೆಕ್ಟಾಗಿ ಬಳಸಲ್ಲ. ಯಾವುದಾದ್ರೂ ಆಗಿಟ್ಟು ಕೊಕೊನಟ್ ಆಯಿಲ್ ಇರುತ್ತಲ್ವ ತಲೆಗೆ ಹಚ್ಕೊಳೋದು, ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾನು ತಲೆಗೆ ಹಚ್ಕೊತೀನಿ. ನೀವು ಯಾವಾಗಾದ್ರೂ ಹಚ್ಕೋಬೋದು. ಈಗಲೇ ಹಚ್ಚಿ ತೊಳ್ಕೊಬೇಕು ಅಂತಲ್ಲ, ಕಾಮನ್ ಎಣ್ಣೆ ಹಚ್ಕೊತೀರಲ್ವ ಆ ಥರ ಹಚ್ಕೊಂಬಿಟ್ಟು ಈ ಏರ್ ಆಯಿಲ್ನ ತೊಳ್ಕೊಬೋದು. ಏನು ಅಂದರೆ ಎಣ್ಣೆ ಹಚ್ಕೊತೀವಲ್ಲ ಅದೇ ಥರ ಸೇಮ್ ಎಣ್ಣೆಗೆ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳುವಂಥದ್ದು ಇದು ಏರ್ ಆಯಿಲು. ಇದು ಬಂದುಬಿಟ್ಟು ತುಂಬ ನ್ಯಾಚುರಲ್ ಮತ್ತು ಪವರ್ಫುಲ್ ಏರ್ ಆಯಿಲ್. ಯಾಕೆ ಅಂತ ಅಂದರೆ, ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಕೂದಲು ಎಷ್ಟು ತೆಳ್ಳಗಿತ್ತು ಅಂದರೆ ತುಂಬ ತೆಳ್ಳಗಿತ್ತು. ಮತ್ತೇನು ಅಂತ ಅಂದರೆ, ಇದನ್ನು ಹಚ್ಚಾದ್ಮೇಲೆ ನಿಮಗೆ ಒಂದೇ ವಾರದಲ್ಲಿ ಗೊತ್ತಾಗಲ್ಲ. ಹಚ್ಚಿ ಒಂದು 15 ದಿನ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ಪವರ್ ಏನು ಅಂತ ಹೇಳ್ಬಿಟ್ಟು. ಹೇರ್ ಫಾಲ್ ನಿಮ್ಗೆ ಎಷ್ಟೇ ಆಗ್ತಿರಲಿ ಅದನ್ನು ಕಂಟ್ರೋಲ್ ಮಾಡುತ್ತೆ, ಅವಾಯ್ಡ್ ಮಾಡ್ತಾ ಬರುತ್ತೆ. ಮತ್ತು ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಏನಾದ್ರು ಇತ್ತು ಅಂತ ಅಂದರೆ ಡ್ಯಾಂಡ್ರಫ್ ಪ್ರಿವೆಂಟ್ ತೆಗೆಯುವಂಥದ್ದು ಮತ್ತು ಹೇರ್ ಫಾಲ್ ಕಮ್ಮಿ ಮಾಡುವಂಥದ್ದು. ನಿಮಗೆ ಈಗ ತಲೆ ಕೂದಲು ಬೆಳೀತಾ ಇರಲ್ಲ, ಅದಕ್ಕೂ ಕೂಡ ನ್ಯಾಚುರಲ್ಲಾಗಿ ಬುಡಕ್ಕೆಲ್ಲ ಹೋಗ್ಬಿಟ್ಟು ನ್ಯಾಚುರಲ್ಲಾಗಿ ಕೂದಲು ಬೆಳೆಯೋಂಗೆ ಮಾಡುವಂಥದ್ದು. ಫಾಸ್ಟಾಗಿ ಹೇರ್ ಗ್ರೋತ್ ಆಗುತ್ತೆ. ಇದಕ್ಕೆ ಬಂದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ, ಅಶ್ವಿನಿ ಏರ್ ಆಯಿಲ್, ಹೋಮಿಯೋ ಆರ್ನಿಕಾ ಏರ್ ಆಯಿಲ್ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಡೈರೆಕ್ಟಾಗಿ ಬಳಸ್ತಾರೆ. ಡೈರೆಕ್ಟಾಗಿ ಬಳಸೋದ್ರಿಂದ ಏನಾಗಲ್ಲ. ಅದೇನು ಅಂತ ಅಂದರೆ, ನೀವು ಪವರ್ ಬರಬೇಕು ಅಂತ ಅಂದರೆ ತಲೆಗೆ ಹಚ್ಕೊಳೋ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳಿ. ಆದಷ್ಟು ಇನ್ನೊಂದು ಟಿಪ್ ಹೇಳ್ತೀನಿ, ಏನು ಅಂತ ಅಂದರೆ, ನೀವು ಮನೆಯಲ್ಲಿ ಕೊಬ್ಬರಿನ ಹಾಕಿಸ್ಕೊಂಬಂದು ಹಚ್ಕೊತೀರಲ್ವ ಕೊಬ್ಬರಿ ಎಣ್ಣೆ, ಅದನ್ನ ಹಚ್ಕೊಳೋದ್ರಿಂದ ತುಂಬ ಹೆಲ್ಪ್ಫುಲ್ಲು. ಯಾಕೆ ಅಂತ ಅಂದರೆ, ಈಗ ಹೊರಗಡೆ ಬರುವಂತಹ ಪ್ಯಾರಾಚೂಟ್ ಆಗಿರ್ಬೋದು, ಯಾವುದೇ ಆಯಿಲ್ ಆಗಿರ್ಬೋದು, ಫುಲ್ಲು ಕೆಮಿಕಲ್ ಇರುತ್ತೆ. ಅದು ನೀವು ಹಚ್ಕೊಳೋದ್ರಿಂದ ಇನ್ನೂ ಸ್ವಲ್ಪ ಕೂದಲು ಉದುರ್ಬೋದು, ಪ್ರಾಬ್ಲಮ್ ಬರ್ಬೋದು. ಹಂಗಾಗ್ಬಿಟ್ಟು ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ, ಆದಷ್ಟು ನೀವು ಮನೆಯಲ್ಲೇ ಕೊಬ್ಬರಿ ಹೊಡೆದ್ಬಿಟ್ಟು ಎಣ್ಣೆನೆಲ್ಲ ಮಾಡಿಸ್ಕೊತೀರಲ್ವ ಮಿಲ್ಗೆ ಹೋಗ್ಬಿಟ್ಟು, ಆ ಎಣ್ಣೆನ ಹಚ್ಕೊಳೋದ್ರಿಂದ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬರುತ್ತೆ. ಮತ್ತೇನು ಅಂತಂದರೆ, ಆದಷ್ಟು ನೀವು ಈಟಲ್ ನೀರನ್ನ ಅವಾಯ್ಡ್ ಮಾಡಬೇಕು ಕೂದಲಿಗೆ. ಈಟಲ್ ನೀರು ಅವಾಯ್ಡ್ ಮಾಡೋದ್ರಿಂದ ನೀವು ಗ್ಯಾಸಲ್ಲಾದ್ರೂ ತೊಳ್ಕೊಳ್ಳಿ, ಒಲೆ ಹಚ್ಚೋದ್ರಲ್ಲಿ ತೊಳ್ಕೊಳ್ಳಿ. ನೀವೇನಾದ್ರು ಸಿಟಿಯಲ್ಲಿ ಇದ್ದೀರಾ ಅಂತ ಅಂದರೆ ನೀವು ಗ್ಯಾಸಲ್ಲಿ ನೀರು ಕಾಸ್ಕೊಂಡ್ಬಿಟ್ಟು ತೊಳ್ಕೊಬೋದು. ಈಟಲ್ ನೀರಲ್ಲಿ ತೊಳ್ಕೊಳೋದ್ರಿಂದ ಕೂದಲು ಉದುರುತ್ತೆ. ಹಂಗಾಗ್ಬಿಟ್ಟು ಗ್ಯಾಸಲ್ಲಿ ಕಾಸ್ಕೊಂಡು ನೀರನ್ನ ತೊಳ್ಕೊಳ್ಳಿ. ಮತ್ತು ಎಣ್ಣೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ನಿಮಗೆ ಒಂದೇ ತಿಂಗಳಲ್ಲಿ ಏನು ರಿಸಲ್ಟು ಅಂತ ಹೇಳ್ಬಿಟ್ಟು ಇದ್ರದ್ದು ಗೊತ್ತಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮತ್ತು ಏನು ಅಂತಂದರೆ, ಏರ್ ಫಾಲ್ ಕಮ್ಮಿ ಆಗೋದಲ್ದೇ ಡ್ಯಾಂಡ್ರಫ್ ಕೂಡ ಫುಲ್ಲು ಕಮ್ಮಿ ಆಗುತ್ತೆ. ಮತ್ತು ಕೂದಲು ತುಂಬ ಬೇಗ ಬೆಳೆಯುತ್ತೆ. ಇದಕ್ಕೆ ಬಂದುಬಿಟ್ಟು ಇಲ್ಲಿದೆ ನೋಡಿ, ಅಶ್ವಿನಿ ಹೋಮಿಯೋ ಏರ್ನಿಕಾ ಏರ್ ಆಯಿಲ್, ಹೆಡ್ ಆಯಿಲ್, ಹೋಮಿಯೋಪತಿಕ್ ಮೆಡಿಸಿನ್ ಇದು. ಇದರಲ್ಲಿ ಕೆಮಿಕಲ್ಸ್ ಏನು ಕೂಡ ಬಳಸಿಲ್ಲ. ನ್ಯಾಚುರಲ್ ಏರ್ ಆಯಿಲ್ ಇದು ಬಂದುಬಿಟ್ಟು. ತುಂಬ ಚೆನ್ನಾಗಿದೆ. ನಾನು ಇದನ್ನು ಯೂಸ್ ಮಾಡಿನೇ ನಿಮಗೆ, ನಾನು ಯಾವುದೇ ವೀಡಿಯೋ ಮಾಡಿದ್ರು ಯೂಟ್ಯೂಬಲ್ಲಿ ನಾನು ಯೂಸ್ ಮಾಡಿನೇ ಫಸ್ಟು ನಾನು ಆಮೇಲೆ ಯೂಟ್ಯೂಬಲ್ಲಿ ಹಾಕೋದು. ಹಂಗಾಗ್ಬಿಟ್ಟು ನಾನು ನಿಮಗೆ ಈ ಏರ್ ಆಯಿಲ್ನ ಹಚ್ಕೊಂಡ್ಬಿಟ್ಟು ನಿಮ್ಮ ಕೂದಲು ಕೂಡ ಏರ್ ಫಾಲ್ ಏನಾದ್ರು, ಡ್ಯಾಂಡ್ರಫ್ ಅಥವಾ ಏನಾದ್ರು ಆಗಿತ್ತು, ಏರ್ ಪ್ರಾಬ್ಲಮ್ ಅಂತ ಅಂದರೆ ನೀವು ಇದನ್ನ ಹಚ್ಕೊಂಡ್ಬಿಟ್ಟು ನಿಮ್ಮ ಏರ್ ಪ್ರಾಬ್ಲಮ್ನ ನೀವು ಸೊಲ್ಯೂಷನ್ ತೊಗೋಬೋದು. ಹಂಗಾಗ್ಬಿಟ್ಟು ನಾನು ನಿಮ್ಗೆ ಇವತ್ತು ಈ ವಿಡಿಯೋನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ಮ ಕೂದಲಿಗೂ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇದನ್ನು ಕೂಡ ಅಂಗಡಿಗೆ ಹೋಗಿ ಕೇಳಿದರೆ ಅಶ್ವಿನಿ ಏರ್ ಆಯಿಲ್ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ. ನೀವು ಕೂಡ ಈ ಏರ್ ಆಯಿಲ್ನ ತೊಗೊಂಬಂದ್ಬಿಟ್ಟು ಹಚ್ಕೊಳ್ಳಿ. ಮತ್ತು ಏನು ಅಂತಂದರೆ, ನೀವು ತೊಗೊಳುವಾಗ ಯಾವುದೇ ಪ್ರಾಡಕ್ಟ್ ತೊಗೊಳುವಾಗ ಇಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿ. ಯಾಕೆ ಅಂತಂದರೆ,
ಹಳೆ ಸ್ಟಾಕ್ ಇತ್ತು ಅಂದರೆ ಹಳೆ ಸ್ಟಾಕ್ ಕೊಟ್ಬಿಡ್ತಾರೆ. ಹಳೆ ಸ್ಟಾಕ್ ಹಚ್ಕೊಳೋದ್ರಿಂದ ಇನ್ನೂ ನಿಮಗೆ ಎಫೆಕ್ಟಿವ್ ಆಗಿ ಬರಲ್ಲ. ಮತ್ತೇನಂತಂದರೆ ಕೂದಲು ಉದುರೋದೆಲ್ಲ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ನೀವು ಮ್ಯಾನುಫ್ಯಾಕ್ಚರ್ ಡೇಟ್‌ನ ಯಾವುದೇ ಪ್ರಾಡಕ್ಟ್ ತೊಗೋಬೇಕಾದ್ರೆ ಫಸ್ಟು ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿ. ನಂದು ಬಂದುಬಿಟ್ಟು 23 ಇಂದ 25 ತನಕ 2 ಇಯರ್ಸ್ ಇದೆ ಮ್ಯಾನುಫ್ಯಾಕ್ಚರ್ ಡೇಟು. ಮತ್ತು ಇದು ಎಷ್ಟು ರುಪೀಸ್ ಅಂತ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ನನಗೆ 76 ಅರೌಂಡ್ 76 ರುಪೀಸಿಗೆ ಸಿಕ್ಕಿದೆ ಇದು ಬಂದುಬಿಟ್ಟು. ಮತ್ತು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋ ಪ್ರಿಸರ್ವೇಟಿವ್ ಆ್ಯಡೆಡ್, ಕೆಮಿಕಲ್ಸ್ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಮತ್ತೇನು ಅಂತಂದರೆ ಆರ್ನಿಕಾ ಮೌಂಟ್ 0.5 ml, ಕ್ಯಾಥಲಿನ್ಸ್ 0.5 ml, ಸಿಂಚನ 0.2 ml, ಫ್ಲೋಕೆರಾಪಿನ್ 0.2 ml, ಪ್ಯೂರ್ ಕೊಕೊನಟ್ ಆಯಿಲ್ ಮತ್ತು ಆಲ್ಕೋಹಾಲ್ 0.98% ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಕೂಡ ಕೆಮಿಕಲ್ ಇಲ್ಲ. ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡಿನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಹಂಗಾಗ್ಬಿಟ್ಟು ಇದು ಬಂದುಬಿಟ್ಟು 90 mlಗೆ 76 ರುಪೀಸಲ್ಲಿ ಸಿಗುತ್ತೆ. ಇದು ಬಂದುಬಿಟ್ಟು ನೀವು ಇದನ್ನ ಹಚ್ಕೊಂಡು ನಿಮ್ಮ ಏರ್ ಪ್ರಾಬ್ಲಮ್ ಏನೇ ಇದ್ರೂ ಕೂಡ ನೀವು ಸೊಲ್ಯೂಷನ್ನ ಪಡ್ಕೋಬೋದು ಇದರಿಂದ. ಇದು ಬಂದುಬಿಟ್ಟು ಅಶ್ವಿನಿ ಏರ್ ಆಯಿಲ್ ಅಂತ ಹೇಳ್ಬಿಟ್ಟು. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.